ತಿಳ್ಕೊಂಡ್ರೆ ಕನ್ನಡ ಓದಲು ಸರಳ ಮಾರ್ಗ. ನಾನು ಕನ್ನಡ ಓದಲು ಹೆಂಗೆ ಕಲಿಸ್ತೀನಿ ಅಂತಂದ್ರೆ ಕೆಲವೊಂದು ಟಿಪ್ಸ್ ಕೊಡ್ತೀನಿ. ಟಿಪ್ಸ್ ಮುಖಾಂತರ ನೀವು ಏನು ಮಾಡ್ಬೋದು, ಕನ್ನಡವನ್ನು ಓದಬಹುದು. ಎಷ್ಟು ದಿನದಾಗ ಚಾಲೆಂಜ್ ಮಾಡಿದ್ರೆ ಒಂದು ವಾರದಾಗ ಕನ್ನಡ ಓದ್ಬೋದು. ಹೆಂಗಪ್ಪ ಟಿಪ್ಸ್ ಅಂತಂದ್ರೆ ಕೆಲವೊಂದು ನಾ ಏನು ಮಾಡ್ತೀನಿ ಅಂತಂದ್ರೆ ರೂಲ್ಸ್ ಹೇಳ್ತೀನಿ, ಆ ರೂಲ್ಸ್ ಫಾಲೋ ಮಾಡ್ತೀನಿ. ಹೌದಾ? ನಮಗೆ ಕನ್ನಡ ಓದಕ್ಕೆ ಬರಬೇಕಿತ್ತು ಅಂದ್ರೆ ಮೊದಲನಾಗಿ ಅ ದೊಡ್ಡದಿನ ತನಕ ಅ ಈ ಬರಬೇಕು. ಹೌದಾ? ಅವು ಓದುವ ವಿಧಾನ ಗೊತ್ತಿರಬೇಕು. ಎರಡು ಹೌದಾ? ನಾವು ಹ್ರಸ್ವ ಸ್ವರ ದೀರ್ಘ ಸ್ವರ ಅಂತ ನೋಡ್ತೀವಿ. ಹೌದಾ? ಕಡಿಮೆ ಉಸಿರಿನಿಂದ ಒಂದು ಅಕ್ಷರ ಹೇಳ್ತೀವಿ, ಹೆಚ್ಚು ಉಸಿರಿನಿಂದ ಒಂದು ಅಕ್ಷರ ಹೇಳ್ತೀವಿ. ಹೌದಾ? ಹ್ರಸ್ವ ಸ್ವರ ಅಂದ್ರೆ ಕಡಿಮೆ ಉಸಿರಿನಿಂದ ಹೇಳೋದು, ದೀರ್ಘ ಸ್ವರ ಅಂದ್ರೆ ಸ್ವಲ್ಪ ಹೆಚ್ಚಿಗೆ ಉಸಿರಿನಿಂದ ಹೇಳ್ತೀವಿ. ಓದೋ ರೂಲ್ಸ್ ಫಸ್ಟ್ ತಿಳ್ಕೊಬೇಕು. ಈಗ ಫಾರ್ ಎಕ್ಸಾಂಪಲ್ ಇದು ಆ, ಇದು ಆ, ಇದು ಇ, ಇದು ಇ. ಹೌದಾ? ಇವಾಗ ಸ್ವಲ್ಪ ಏನ್ ಮಾಡ್ಬೇಕು ನೀವು, ಓದುವ ವಿಧಾನ ತಿಳ್ಕೊಬೇಕು. ಇವು ಅಷ್ಟೇ. ಇದಾದ ನಂತರ ಇದೇ ನಾವು ಕೆಲವೊಂದು ಈಗ ಇದು ಕ, ಇದು ಕ, ಇದು ಕಿ, ಇದು ಕಿ. ಹೌದಾ? ನಾವು ಓದುವ ವಿಧಾನ ಫಸ್ಟ್ ಗೊತ್ತಿರಬೇಕು. ಇದಾದ ನಂತರ ಒತ್ತಕ್ಷರ ಪದಗಳು ಬಂದಿರ್ತವೆ. ಒತ್ತಕ್ಷರ ಪದಗಳು ಬಂದಿರಬೇಕು ಅಂದ್ರೆ ಇಷ್ಟು ಗೊತ್ತಿದ್ರು ಸಾಕು, ನಾವು ಕನ್ನಡ ಏನಪ್ಪಾ ಅಂದ್ರೆ ಈಸಿಯಾಗಿ ಓದಬಹುದು. ಈಗ ಹೆಂಗ್ ಈಸಿ, ಸರಳ ಪದಗಳು ನೀವೆಲ್ಲರೂ ಈಸಿಯಾಗಿ ಹೋಗ್ತೀವಿ. ಹೌದಾ? ಯಾಕ ನಿಮ್ಗೆ ನೀಟಾಗಿ ಅದಕ್ಕೆ ಬರ್ತಾವ, ಸರಳ ಪದ ಓದ್ತೀವಿ. ಈಗ ಒತ್ತಕ್ಷರ ಪದಗಳು ಬಂದಾಗ ಒಂದು ಸ್ವಲ್ಪ ಇಡೋತೀವಿ. ಹೌದಾ? ಆ ಒತ್ತಕ್ಷರಗಳನ್ನ ಹೆಂಗ್ ಓದಬೇಕು ಈಸಿಯಾಗಿ ಅಂತ ನಾನು ಹೇಳೋ ರೂಲ್ಸ್ ಒಳಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನಾನು ಸ್ವಲ್ಪ ಗಂಟು ನಮ್ಮ ಶಬ್ದ ಬಳಸ್ತೀನಿ. ಅದು ಮನ್ಸೊಳಗೆ ಗಂಟು ಹೆಂಗ್ ಹಾಕೋಬೇಕು, ಅದಕ್ಕೆ ಹೆಂಗ್ ಓದಬೇಕು ಅಂತ ಹೇಳಿ ಹೇಳ್ಕೊಡ್ತೀನಿ. ಒಂದೊಂದು ಹೆಂಗಂತಂದ್ರೆ ನೋಡಿ, ಮೊದಲನೇದಾಗಿ ನಿಮ್ಗೆ ಒಂದು ಸಜಾತಿ ವಿಜಾತಿ ಪದಗಳು ಅಂತ ಹೇಳಿದ್ದ. ಸಜಾತಿ ಪದ ಅಂದ್ರೆ ಏನು, ವಿಜಾತಿ ಪದಗಳು ಅಂದ್ರೆ ಏನಂತ ಗೊತ್ತಿಲ್ಲ. ಸಜಾತಿ ಅಂತಂದ್ರೆ ಒಂದೇ ಜಾತಿಗೆ ಸೇರಿದ ಅಕ್ಷರಗಳು. ಒಂದು ಅಕ್ಷರ ಕೆಳಗ ಅದೇ ಒತ್ತಕ್ಷರ ಬಂತು ಅಂತಂದ್ರೆ ಅದು ಸಜಾತಿ ಪದ ಅಂತ ಹೇಳ್ತೀವಿ. ಒಂದ್ ಅಕ್ಷರ ಕೆಳಗ ಮತ್ತೊಂದು ಒತ್ತಕ್ಷರ ಬೇರೆ ಪದದ ಒತ್ತಕ್ಷರ ಬಂತು ಅಂತಂದ್ರೆ ಅದು ವಿಜಾತಿ ಅಂತ ಕರಿತೀವಿ. ಹೌದಾ? ಇವೆರಡು ಗೊತ್ತಿರಬೇಕು. ನೋಡ್ರಿ, ಇಲ್ಲಿ ಕೆಲವೊಂದು ಗಂಟು ಹಾಕೋಬೇಕು ಅಂತ ಹೇಳಿದ್ದೆ. ಈ ಗಂಟು ಅನ್ನೋದನ್ನ ಹೆಂಗಂದ್ರೆ ಈಗ ಗುಣಿತಾಕ್ಷರಗಳು ಅಂತ ನೋಡ್ತೀವಿ. ಪ್ಲಸ್ ಆ ಕ ಪ್ಲಸ್ ಆ ಕ ಪ್ಲಸ್ ಇ ಅಂದ್ರೆ ಎಕ್ಸಾಂಪಲ್ ನೋಡ್ರಿ, ಕ ಪ್ಲಸ್ ಆ ಇದು ಕ. ಹೌದಾ? ಇಲ್ಲಿ ಕ ಪ್ಲಸ್ ಆ ಇದು ಕ, ಕ ಪ್ಲಸ್ ಇ ಕೆ. ಸರಿ ರೀ? ಇ ಇದು. ಹೌದಾ? ನಾನು ಇವಾಗ ನೀವೇನ್ ಅಂತೀವಲ್ಲ, ಇದು ಗಂಟು ಅಂತ ಕರಿತೀನಿ. ಏನು ಗುಣಿತಾಕ್ಷರ ಬರ್ತದಲ್ಲ ಅದು ಗಂಟು ಅಂತ ಕರಿತೀನಿ. ಸ್ವಲ್ಪ ನೀವು ರೂಲ್ಸ್ ಏನೋ ಹಾಕೊಂಡ್ ಕರೀರಿ. ಈಗ ಯಾವುದೋ ಒಂದು ಅಕ್ಷರ ಇದು ಮಸ್ ಅಂತೀವಿ. ಹೌದಾ? ಮಸ್. ಇದಕ್ಕ ಸಸ್ ಅಂತ ಕರಿತೀವಿ. ಹೌದಾ? ಪಾಸ್, ಫೇಸ್, ಫೇಸ್. ಹಿಂಗ ಇದು ಹಿಂಗ ಗಂಟು. ನಾ ಏನಂತೀನಿ, ಗಂಟು ಅಂದಾಗ ಈ ತರ ನೀವು ಅನ್ಕೋಬೇಕು, ಮನಸ್ಸೊಳಗೆ ಅನ್ಕೋಬೇಕ, ಯಾವುದೇ ಬರಂಗಿಲ್ಲ. ಜಸ್ಟ್ ನಾನು ನಿಮ್ಗೆ ಟಿಪ್ಸ್ ಹೇಳ್ಕೊಡತ್ತೀನಿ. ಹೌದಾ? ಈಗ ಒಂದು ಪದ ಕೊಡ್ತೀನಿ, ಜಸ್ಟ್ ನೀವು ಕೇಳ್ರಿ. ಹೌದಾ? ಯಾರು ಸೌಂಡ್ ಮಾಡಬೇಡ್ರಿ, ನೀಟಾಗಿ ಕೇಳಿದ್ರಿ ಅಂತಂದ್ರೆ ಒಂದ್ ಸರ್ತಿ ಏನಾದ್ರು ಅರ್ಥ ಮಾಡ್ಕೊಬೇಕು ಅಂತಂದ್ರೆ ನಿಮ್ಗೆ ರೆಗ್ಯುಲರ್ ಆಗಿ ಏನ್ ಮಾಡ್ಬೋದು, ಪ್ರಾಕ್ಟೀಸ್ ಮಾಡ್ಕೊತಾ ಒಂದು ವಾರ ಇಲ್ಲ 10 ದಿನದಲ್ಲಿ ಕನ್ನಡ ಕಲಿಬೇಕು. ಹೌದಾ? ನೋಡಿ, ಇಷ್ಟು ಗೊತ್ತಿರ್ಬೇಕು ನಿಮ್ಗೆ. ನಾ ಗಂಟು ಅಂತೇಳಿ ಇದಕ್ಕೆ ಬಳಸ್ತೀನಿ. ಅದೇನಪ್ಪ ಅಂದ್ರೆ ಅದು ಎಲ್ಲಿ ಬಳಸೋದಿರಂಗಿಲ್ಲ, ನೀವು ಮನಸ್ಸಿನಾಗ ಅನ್ಕೋಬೇಕು. ನಾ ಕೆಲವೊಂದು ರೂಲ್ಸ್ ನಿಮ್ಗೆ ಹೇಳ್ಕೊಡ್ತೀನಿ, ಅದು ನೋಡಿ ಹೆಂಗಾಗ್ತದೆ ನೋಡ್ರಿ. ಯಾವುದೋ ಈಗ ನಾವು ಯಾವುದೋ ಒಂದು ಸಣ್ಣ ಒಂದು ವರ್ಡ್ ಸಪ್ತಮ ಏನ್ ಬರೀತೀನಿ ಅಂತ ಬರೋದು. ನಾವು ನಿಮ್ಗೆಲ್ಲರಿಗೆ ಸಜಾತಿ ಪದ ವಿಜಾತಿ ಪದ ಅಂತೇಳಿ ಗೊತ್ತು. ಹೌದಾ? ನಾ ಅದನ್ನ ನಿಮ್ಗೆ ಹೇಳಿನಿ. ಅಲ್ಲಿಂದ ಈಸಿಯಾಗಿ ಹೆಂಗ್ ತಿಳ್ಕೊಬೇಕು, ಆ ಅಕ್ಷರ ಕೆಳಗ ಅದೇ ಒತ್ತು ಬಂತಪ್ಪ, ಅದೇ ಒತ್ತಕ್ಷರ ಬಂತಪ್ಪ ಅಂತಂದ್ರ ಅದು ಸಜಾತಿ ಪದ. ಅದ್ರ ಕೆಳಗ ಬೇರೆ ಒತ್ತಕ್ಷರ ಏನಾದ್ರು ಬಂದ್ರೆ ಅದು ವಿಜಾತಿ ಪದ. ಹೌದಾ? ನಾವು ಇಲ್ಲಿ ಅದು ಒತ್ತಕ್ಷರ ಅದಕ್ಕೆ ಬಂತಪ್ಪ ಅಂದ್ರೆ ನಾವು ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಇನ್ ಕೇಸ್ ಬೇರೆ ಒತ್ತಕ್ಷರ ಬಂದಾಗ ನಮ್ಗೆ ಗೊಂದಲ ಆಗುತ್ತೆ, ಹೆಂಗ್ ಹೋಗ್ಬೇಕು. ಹೌದಾ?
ಇದು ಆಲ್ಮೋಸ್ಟ್ ಬರಂಗಿಲ್ಲ. ಈಗ ನಾವು ಇದಕ್ಕೆ ಹೆಂಗ್ ಹೋದ, ಈಗ ಯಾವ್ದಾರ ಅಕ್ಷರ ಬರ್ಲಾಕ, ಇಲ್ಲಿ ಪೂ ಬರ್ಲಾಕ, ಪೌ ಬರ್ಲಾಕ, ಪಂ ಬರ್ಲಾಕ, ಪಹ ಬರ್ಲಾಕ, ಯಾವ್ದಾರ ಬರ್ಲಾಕ, ಪಿ ಬರ್ಲಾಕ, ಪೂ ಬರ್ಲಾಕ, ಪೇ ಬರ್ಲಾಕ, ಪೈ ಬರ್ಲಾಕ. ನಾವು ಫಸ್ಟ್ ಅಕ್ಷರ ಯಾವ್ದು ಬರ್ತದ? ಪಾ ಬರ್ತದೆ. ಪಾಪ ಸ್ಥಿತಿ ಒಳಗೆ ಫಸ್ಟ್ ಅಕ್ಷರ ಯಾವುದು? ಪಾ ಬರ್ತದೆ. ನಾವು ಪಾಕ್ ಗಂಟೆ ಅನ್ಕೋಬೇಕು ಯಾವಾಗ, ಇದು ಪಾನೆ ಅಂತ ತಿಳ್ಕೊಬೇಕು ಫಸ್ಟ್. ಇದು ಗಂಟೆ ಮಾಡಾಗ ಸಪ್ ಆಗ್ತದೆ. ನಾವು ಹಿಂಗ ಸಪ್ ಆಯ್ತಾ? ಸಪ್ ಆಯ್ತು. ಇಲ್ಲಿ ಮ್ಯಾಲ ಪಾ ಅಕ್ಷರ ಅದ ಅಂತ ತಿಳ್ಕೊರಿ. ಕೆಳಗ ಎದ್ರ ಒತ್ತಕ್ಷರ ಇದು? ತಾ ಒತ್ತಕ್ಷರ. ಇಲ್ಲಿ ಪಾ ಅಂತಂದ್ರೆ ಏನಿರ್ಬೇಕು? ತಾನೇ ಇರ್ಬೇಕು. ಇಲ್ಲಿ ಏನ್ ಅಕ್ಷರ ಇರ್ತದೋ ಇಲ್ಲಿ ಅದೇ ಅಕ್ಷರನೂ ಇರ್ಬೇಕು. ಓಕೆ, ಇಲ್ಲಿ ನೋಡ್ರಿ, ನಾನು ನಿಮ್ಗೊಂದು ಹೇಳ್ದ, ಇದು ಒಂಥರ ಹೈವೇ ಇದೆ. ಹೈವೇ ಒಳಗ ಒಂದು ಸಣ್ಣ ಊರು ಬರ್ತಾ, ಅಲ್ಲೊಬ್ಬ ಮನುಷ್ಯ ಇರ್ತಾನ. ಇದಕ್ಕೆ ಅನ್ಕೊಂಡಿದ ಮೇಲೆ ಇದು ತೊಗೊಂಡೆ ಹೋಗ್ಬೇಕು. ನಾವು ಈಸಿ ಆಗಿ ಹೋಗ್ಬೇಕು. ಇದು ಗಂಟೆ ಕೊಡೋದ ಸಪ್. ಸಪ್ ಆಯ್ತಾ? ಕೆಳಗೆ ಏನನ್ನೋದು? ತಾ ಅನ್ಕೋಬೇಕು. ಸಪ್ ತಾ ಮಿ, ಸಪ್ತಮಿ, ಸಪ್ತಮಿ ಅಂತ ಹೋಗ್ಬೇಕು. ಇದು ಒಂದು ರೂಲ್ಸ್. ಅರ್ಥ ಆಯ್ತಾ ನೀಟಾಗಿ? ಈ ತರ. ಇನ್ನೊಂದು, ಈಗ ಮಾರ್ಗ ಅಂತ ತಿಳ್ಕೊಳ್ಳಿ. ಈ ತರ ಮಾರ್ಗ ಇದು ನಿಮ್ಗೆ ಓದಕ್ ಬರಲಿಲ್ಲ, ಇದು ರಾವತ್ ಅಂತ ನಿಮ್ಗೆ ಗೊತ್ತು. ಅಲ್ಲ, ಎಲ್ರಿಗೂ ಒತ್ತಕ್ಷರ ಬರ್ಬೇಕಾ? ಎದುರು ಓದ್ತಾವ ಅಂತ ಹೇಳಿ ನಿಮ್ಗೆ ಗೊತ್ತಿರ್ಬೇಕಾ? ನಮ್ಮ ಈ ದೊಡ್ಡನೇ ತಕ್ಕ ಬರ್ಬೇಕಾ? ಮತ್ತ ಒತ್ತಕ್ಷರ ಪರಿಕಲ್ಪನೆ ನಮ್ಗೆ ಸಂಪೂರ್ಣವಾಗಿ ಬರ್ಬೇಕು. ಈ ವಿದ್ಯಾರ್ಥಿ ಕನ್ನಡ ಓದೋದು ಬಹಳ ಸುಲಭ. ನೋಡಿ, ಈಗ ಇದು ರಾವತ. ಹಿಂಗೆ ಏನಾದ್ರು ನಿಮ್ಗೆ ಯಾವುದೇ ಅಕ್ಷರ ಬರ್ಲಿ, ನಿಮ್ಗೆ ಬಂದಾಗ ಏನ್ ಮಾಡ್ಬೇಕು ಅಂತಂದ್ರ ಡೈರೆಕ್ಟ್ ಇಲ್ಲಿಂದ ಇದು ಕಾಣ್ಬೇಕು. ಹಿಂಗಂದಾಗ ಮಾರ್ ಅಂತ ಇದು ಮಾರ್. ಮಾರ್ ಹಿಂದಕ್ಕೆ ಹೋಗ್ಬೇಕು ಒಂದ್ ಅಕ್ಷರ ಗ, ಮಾರ್ಗ. ಈ ರಾವತ ಅಕ್ಷರ ಬಂದ್ ಅನ್ಕೋರಿ, ಡೈರೆಕ್ಟ್ ಅದ್ರ ಬಳಿ ಹೋಗ್ಬೇಕು. ರಾತ್ ಹೋಗ್ಬೇಕಾದ್ರೆ ಇಲ್ಲಿ ಯಾವ್ದನ್ನ ಇರ್ಬೇಕ? ಮಾರ್ ಆಯ್ತು. ಮಾರ್ ಆಯ್ತಾ? ಮಾರ್ ಯಾವ್ದು ಏನು? ಗ, ಮಾರ್ಗ. ಈಗ ಇನ್ನೊಂದು, ಈಗ ನೋಡ್ರಿ, ಇದು ಒತ್ತಕ್ಷರ ಬೇರೆ ಒತ್ತಕ್ಷರ ಬಂದದ. ಈಗ ಎರಡು ಗಂಟು ಹಾಕ್ತೀರಿ, ಏನಾಗ್ತದ? ಗುಲ್. ಗುಲ್ ಆಯ್ತಾ? ವೆರಿ ಗುಡ್. ಕೆಳಗೆ ಓದ್ತದದು ಬಾ ಓದ್ತದ. ಗುಲ್ ಬಾ. ಈಗ ಡೈರೆಕ್ಟ್ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು. ಇದು ಹಿಂದಿನ ಅಕ್ಷರ ಆಮೇಲೆ ಹಾಕ್ಬೇಕು ಲಾಸ್ಟ್. ಗುಲ್ ಬರ್. ಗುಲ್ ಬರ್. ಗುಲ್ ಬರ್ ಬರ್ ಗಾ. ಗುಲ್ ಬರ್ ಗಾ. ಇದು ರೂಲ್ಸ್. ಇದಾದ ನಂತರ ನಾವು ಏನಪ್ಪಾ ಅಂತಂದ್ರೆ ಈಗ ಕೆಲವೊಂದು ರೂಲ್ಸ್ಗಳು ತಿಳ್ಕೊಂಡ್ಬೇಕು. ಹೌದಾ? ಇದರಿಂದ ಡೈಲಿ ಒಂದು 10 ಪದಗಳು, 15 ಇಲ್ಲ 20 ಪದಗಳು ಪ್ರಾಕ್ಟೀಸ್ ಮಾಡ್ತೀವಿ ಅಂತಂದ್ರೆ ಒಂದು ವಾರ ಇಲ್ಲ 10 ದಿನದಲ್ಲಿ ಮಾಡ್ಬೋದು. ಹೌದಾ?